ಅವರಲ್ಲಿ ರಾಜ್ಯದಲ್ಲಿ ದಿಗ್ಗಜರು ತಾಯಲುಡಮೂರ್ತಿ ಕೂಡ. ಆ ತಾಯಲುಡಮೂರ್ತಿ ಅವ್ರ ಜೊತೆಗೆ ಮೂಗನಂಜುಂಡ ಸ್ವಾಮಿಯವರು ಇವೆರಡು ಜೋಡೆತ್ತುಗಳು. ಆ ಯಾವುದೇ ಒಂದು ಚಳುವಳಿ, ಯಾವುದೇ ಒಂದು ಸತ್ಯಾಗ್ರಹ, ಯಾವುದೇ ಒಂದು ಇದ್ರು ಅವ್ರಿದ್ರೇ ಒಂದು ಕಳೆ. ಪ್ರಾರಂಭದಲ್ಲಿ ಒಂದು 10 ಜನ ನಿಂತ್ಕೊಂಡು ಏನೇ ಬರಲಿ ಒಗ್ಗಟ್ಟಿರಲಿ ಅಂದ್ರೆ 1000 ಜನ ಆಗ್ಬಿಡ್ತಾ ಇದ್ರು ಒಂದು 10 ನಿಮಿಷದಲ್ಲಿ. ಅಂದ್ರೆ ಆ ಶಕ್ತಿ, ಆ ಹೋರಾಟದ ಒಂದು ಶಕ್ತಿ ಕೆಚ್ಚು ಅವರಲ್ಲಿತ್ತು ತಾಯಲುಡಮೂರ್ತಿ ಅವರು. ಇವತ್ತು ಇಡೀ ನಮ್ಮ ರಾಜ್ಯ, ಕೇವಲ ಮೈಸೂರು ಅಂತ ನಾನು ಹೇಳಕ್ ಇಷ್ಟಪಡೋದಿಲ್ಲ, ರಾಜ್ಯದಲ್ಲೇ ಕೂಡ ಒಬ್ಬ ದೊಡ್ಡ ಹೋರಾಟಗಾರನ ಕಳ್ಕೊಂಡಿದೀವಿ ಎನ್ನುವಂತ ಒಂದು ಭಾವನೆ ನಮ್ಗಾಗಿದೆ. ನಷ್ಟನೂ ಕೂಡ ಉಂಟಾಗಿದೆ. ಮತ್ತು ಸಹಕಾರ ಬ್ಯಾಂಕ್ ಕ್ಷೇತ್ರದಲ್ಲೂ ಕೂಡ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು, ದೀನ ದಲಿತರಿಗೂ ಕೂಡ ಕೆಲಸ ಮಾಡಿದ್ರು. ಯಾವಾಗ್ಲೂ ಅವ್ರು ನಮ್ಮ ಕಣ್ಮುಂದೆನೆ ಬರ್ತಾರೆ. ಬಟ್ ಎಲ್ಲ ಹೋರಾಟಗಾರರು ಕೂಡ ಇವತ್ತು ಮುಂದಿನ ಯುವಕರು, ಎಲ್ಲ ಯುವ ಜನಾಂಗದವ್ರು ಯಾರು ಹೋರಾಟ ಮಾಡ್ತೀವಿ ಅಂತಾರೆ, ಅವ್ರ ಆದರ್ಶನೂ ಕೂಡ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಅವ್ರು ಯಾವತ್ತೂ ಕೇರ್ ಮಾಡ್ತಾ ಇರಲಿಲ್ಲ, ಯಾವ ಪಕ್ಷ ಗೀಕ್ಷ ಯಾವತ್ತೂ ಯೋಚನೆ ಮಾಡ್ತಾ ಇರಲಿಲ್ಲ. ಅವ್ರು ಬೇಕಾಗಿರೋದು ಒಂದೇ, ನಮ್ಮ ನಾಡು, ಭಾಷೆ, ನೆಲ, ಜಲ, ಇಷ್ಟೇ ಅಂತ ಒಂದು ಇಷ್ಟು 40 ವರ್ಷ ಹೋರಾಟ ಮಾಡಿದ್ದಾರೆ. ಯಾವತ್ತೂ ಕೂಡ ಅವರು ಯಾವ ವಿಚಾರದಲ್ಲೂ ರಾಜಿ ಮಾಡ್ಕೊಳ್ಳಿಲ್ಲ, ಯಾವ ಒಂದು ಒಬ್ಬರ ಜೊತೆನೂ ಕೂಡ ನಿಷ್ಠರನ್ನು ಕೂಡ ಕಟ್ಕೊಳ್ಳಿಲ್ಲ. ಅಷ್ಟು ಹೋರಾಟ ಮಾಡ, ಅಷ್ಟು ನಯದಿಂದ, ಬಹಳ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನು ಗೆಲ್ತಾ ಇದ್ರು. ಇವತ್ತು ನಮ್ಮ ಜೊತೆಗೆ ಅವ್ರು ಇಲ್ಲ ಅನ್ನೋದು ಒಂದು ಬಿಟ್ಟರೆ, ಮತ್ತು ಅವ್ರ ಚೈತನ್ಯ, ಅವರು ಒಂದು ಹೋರಾಟ ಮಾಡಿದಂಥದ್ದು ಎಲ್ಲ ನೆನಪು ನಮ್ಮ ಮುಂದೆ ಇದೆ. ಮತ್ತು ನಾವೆಲ್ಲರೂ ಕೂಡ ಅವ್ರು ಮಾಡುವಂಥ ಹೋರಾಟ ಮಾಡುವಾಗ ನಾವು ಹೋರಾಟ ಮಾಡೋ ಅವ್ರು ಜ್ಞಾಪಿಸ್ಕೊಳ್ತೀವಿ. ಹಾಗಾಗಿ ಇವತ್ತು ಜೋಡೆತ್ತಲ್ಲಿ ಇವತ್ತು ಒಂದು ಎತ್ತಿಲ್ಲ ಅಂತ ಅನ್ನುವಂಥದ್ದು ಮನಸ್ಸು. ಇನ್ನೊಂದು 3 ಸಮಯ ಇದ್ದೇ ಇದ್ದಾರೆ ನಮ್ಮ ಜೊತೆ. ಅವರು ಕೂಡ ಆ ಒಂದು ಹೋರಾಟವನ್ನು ಮುಂದುವರಿಸ್ತಾರೆ. ಮತ್ತು ಎಲ್ರಿಗೂ ಕೂಡ ಅವರು ಕೂಡ ದಾರಿದೀಪ ಆಗ್ತಾರೆ ಅನ್ನುವಂಥ ಮಾತು ಕೂಡ ವಿಶ್ವಾಸ ಹೇಳ್ತಾ ಇದ್ದೀನಿ. ತಾಯಲುಡಮೂರ್ತಿ ಅವರಿಗೆ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಮತ್ತು ಅವ್ರ ಕುಟುಂಬದವರಿಗೆ ಅವರ ನಿಧನದ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ದೇವ್ರು ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಸಮಸ್ತ ಮೈಸೂರು ಎಲ್ಲ ಮೈಸೂರಿಗರಿಗೆ ಒಂದು ದುಃಖ ಭರಿಸೋ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತಾಯಲುಡಮೂರ್ತಿ ನಾನು ಸುಮಾರು ಇಬ್ಬರು 80ರ ದಶಕದಿಂದ ಇವತ್ತಿನವರೆಗೂ ನಾಡು, ನುಡಿ, ನೆಲ, ಜಲ, ಭಾಷೆಗೋಸ್ಕರ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದೀವಿ. ಮೈಸೂರು ನಗರದಲ್ಲಿ ಅನೇಕ ಸತ್ಯಾಗ್ರಹ ಮಾಡಿದ್ರು ಕೂಡ ನಮ್ಮನ್ನ ರಾಜ್ಯ ಸರ್ಕಾರ 10 ಬಾರಿ ಮೈಸೂರು ಜೈಲಿಗೆ ತಳ್ಳಿತು. ಮತ್ತು ಮೈಸೂರು ಬೆಂಗಳೂರು ಬ್ರಾಡ್ಗೇಜ್ ಆಗಬೇಕು ಅಂತೇಳಿ ಸುಮಾರು ನಾವು ಒಂದು 25 ಬಾರಿ ಚಳವಳಿ ಮಾಡಿದ್ವು. 10 ಬಾರಿ ಕೇಂದ್ರ ಕಾರಾಗೃಹಕ್ಕೆ ಹಾಕಿದ್ರು. ಕಾರಾಗೃಹದಲ್ಲೂ ಕೂಡ ನಾವು ಅಲ್ಲಿ ಚಳವಳಿ ಮಾಡಿದ್ವು. ನಮಗೆ ಊಟ ತಿಂಡಿ ಬೇಕಾಗಿಲ್ಲ, ಈ ನಾಡಿಗೆ ನುಡಿಗೆ ಸೇವೆ ಸಲ್ಲಿತರು ಕೂಡ ನಮ್ಮನ್ನು ಜೈಲಿಗೆ ಹಾಕಿದ್ರಿ ಅಂತ ಅಲ್ಲೂ ಧಿಕ್ಕಾರ ಮಾಡಿದ್ವು. ಧಿಕ್ಕಾರ ನಂತರ ಜಿಲ್ಲಾಧಿಕಾರಿಗಳೇ ಬಂದು ನಮ್ಮನ್ನ ಜೈಲಿನಿಂದ ಬಿಡುಗಡೆ ಮಾಡಿದ್ರು. ತದನಂತರ ಮೈಸೂರು KR ವೃತ್ತದಲ್ಲಿ ನಮ್ಮನ್ನ KR ವೃತ್ತದಲ್ಲಿ ಅನಧಿಕೃತವಾಗಿ ಚಳವಳಿ ಮಾಡಿದ್ದಾರೆ ಅಂತೇಳಿ ಮೋಹನ್ ಕುಮಾರ್ ಗೌಡ ನನ್ನ ತಗೊಂಡೋಗಿ ಮೈಸೂರು ಜೈಲಿಗೆ ಹಾಕಿದ್ರು. ಬೆಳಗ್ಗೆನೆ ಮೈಸೂರು ನಗರದ ಎಲ್ಲಾ ಕನ್ನಡ ಸಂಘ ಸಂಸ್ಥೆಗಳು ಮತ್ತು ಆಂದೋಲನ ಪತ್ರಿಕೆಯ ಸಂಪಾದಕರಾಗಿದ್ದ ರಾಜಶೇಖರ್ ಕೋಟೆ, ಮಲ್ಲೇಶ್ ಇವರೆಲ್ಲ ಸೇರಿ ಜೈಲಿಗೆ ಬಂದು ನಮ್ಮನ್ನ ಬಿಡುಗಡೆ ಮಾಡ್ತಾರೆ. ಈ ತರವಾಗಿ ತಾಯಲುಡಮೂರ್ತಿ ನಾವು ಮೈಸೂರು ನಗರದಲ್ಲಿ ಅನೇಕ ಚಳವಳಿಗಳು ಮಾಡಿದ್ವಿ. ಆ ಚಳವಳಿ ಅನೇಕ ಯಶಸ್ವಿ ಕಂಡಿದೆ. ಆದರೂ ರಾಜ್ಯ ಸರ್ಕಾರ ನಮ್ಮ ಹೋರಾಟಕ್ಕೆ ಸರಿಯಾದ ಬೆಲೆ ಕೊಡ್ತಾ ಇಲ್ಲ. ಮೈಸೂರು ನಗರದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಂದ್ರೆ ನಮ್ಮ ತಾಯಲುಡಮೂರ್ತಿ ನಮ್ಮ ಜೊತೆಗೆ ಸುಮಾರು 40 ವರ್ಷ ಹೋರಾಟ ಮಾಡೋದ್ರ ಜೊತೆಲಿದ್ರು. ಈಗ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಮಾನ್ಯ ಜಯಪ್ರಕಾಶ್ ಅವರು ಅದನ್ನ ಮುಂದುವರಿಸ್ತಾರೆ. ಇದು ನಿಜಕ್ಕೂ ಸಂತೋಷ. ಹೋರಾಟಕ್ಕೆ ಒಂದು ಶಕ್ತಿ ಬಂದಿದೆ. ಮೈಸೂರು ನಗರದಲ್ಲಿ ಕನ್ನಡ ಉಳಿಯಬೇಕಾದ್ರೆ, ಬೆಳೆಯಬೇಕಾದ್ರೆ ಅನೇಕ ಹೋರಾಟಗಳ ಅವಶ್ಯಕತೆ. ಯಾಕಂದ್ರೆ ನಾಡು ನುಡಿಗೆ ಹೋರಾಟ ಮಾಡಿದ್ರೆ ಯಾರು ಕೇಳೋರಿಲ್ಲ. ಈ ದಿಶೆಯಲ್ಲಿ ನಮ್ಮ ಹೋರಾಟ ನಿರಂತರ ಅಂತೇಳಿ ತಾಯಲುಡಮೂರ್ತಿ ಅವರು ಹೋರಾಟ ಮಾಡಿ ನಾವು ಇವತ್ತು ನಮಗೆ ಒಂದು ಶಕ್ತಿ ಕಳ್ಕೊಂಡಿದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗಕ್ಕೆ ಭಗವಂತ ಶಕ್ತಿ ನೀಡಲಿ, ಅವ್ರ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ.